ಹಲೋ ಚಿಲ್ಡ್ರನ್, ಹೌ ಆರ್ ಯು? ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಆ ಚಾಪ್ಟರ್ ಮೇಲೆ ಇರ್ತಕ್ಕಂತಹ ಇಂಪಾರ್ಟೆಂಟ್ ನ್ಯೂಮರಿಕಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಆಟಮ್ಸ್ ಚಾಪ್ಟರ್ ನ್ಯೂಮರಿಕಲ್ಸ್. ಸೆಕೆಂಡ್ ಪಿ ಯು ಸಿಯಲ್ಲಿ ಇರ್ತಕ್ಕಂತಹ ಆಟಮ್ ಚಾಪ್ಟರ್ನ ಮೇಲೆ ಇವತ್ತು ನಾವು ನ್ಯೂಮರಿಕಲ್ಸನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ನಾನು ಫಸ್ಟಿಗೆ ಹೇಳಿಬಿಡ್ತಾ ಇದ್ದೆ ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವೇನು ನ್ಯೂಮರಿಕಲ್ಸನ್ನು ಬಿಡಿಸ್ತಾ ಇದ್ದೀವಲ್ಲ, ಎಲ್ಲವೂ ಕೂಡ ಪಿ ಯು ಬೋರ್ಡ್ ವೆಬ್ಸೈಟಲ್ಲಿ ಬಿಟ್ಟಿರ್ತಕ್ಕಂತಹ ನ್ಯೂಮರಿಕಲ್ಸು. ಅವುಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಬಿಫೋರ್ ವಿ ಸ್ಟಾರ್ಟಿಂಗ್ ದ ಕ್ಲಾಸ್, ಲೆಟ್ ಮೀ ಗಿವ್ few basic tips, few basic techniques and shortcut formulas how to solve numericals. ठीक है भाई? ओके, इधर देखो भाई, ಲಿಸ್ಟ್ ಆಫ್ ಫಾರ್ಮುಲಾದಲ್ಲಿ ಬಾಲ್ಮರ್ ಕೊಟ್ಟಿರ್ತಕ್ಕಂಥ ಒಂದು ಫಾರ್ಮುಲಾ ಇದು. 1/λ is equal to r into 1/n1² minus 1/n2². ಇದು ಬಾಲ್ಮರ್ ಕೊಟ್ಟಿರ್ತಕ್ಕಂತಹ ಒಂದು ಫಾರ್ಮುಲಾ. ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಶಾರ್ಟೆಸ್ಟ್ ವೇವ್ ಲೆಂತ್ ಆ್ಯಂಡ್ ಲಾಂಗೆಸ್ಟ್ ವೇವ್ ಲೆಂತ್. ಹೌದಾ? ಹಾಗಾದರೆ ನೋಡಿ, ಆರ್ ಅಂದರೆ ಏನು? ರೆಡ್ಬರ್ಗ್ ಕಾನ್ಸ್ಟಂಟ್. ಈ ವ್ಯಾಲ್ಯೂವನ್ನು ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕು. ಎಷ್ಟು? 1.097 × 10⁻⁷ ಪರ್ ಮೀಟರ್. ಒಂದೊಂದು ಸತಿ ಕ್ವಶನಲ್ಲಿ ಏನು ಮಾಡಿರ್ತಾನೆ, ಈ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ, ಒಂದೊಂದು ಸತಿ ವ್ಯಾಲ್ಯೂವನ್ನು ಕ್ವಶನಲ್ಲಿ ಕೊಟ್ಟಿರೋದಿಲ್ಲ. ಹೀಗಾಗಿ ಈ ವ್ಯಾಲ್ಯೂವನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಆಟಮ್ ಚಾಪ್ಟ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರೀಸ್ ನಮಗೆ ಕಾಣ್ತವೆ. ಒಂದೇದು ಲೆಮನ್ನು, ಬಾಲ್ಮರು, ಪಾಶ್ಚನ್ನು, ಬ್ರ್ಯಾಕೆಟ್ ಮತ್ತು ಪಿ ಫಂಡ್ ಸೀರೀಸ್. ಇವು 5 ಸೀರೀಸ್ಗಳು ನಮ್ಮ ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ಇರ್ತಕ್ಕಂಥ 5 ಸೀರೀಸ್ಗಳ ವಿದ್ಯಾರ್ಥಿಗಳೇ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವಾಗಲೂ ತಿಳ್ಕೊಳ್ಳಿ, ಅವರು ಥಿಯರಿ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಕ್ವಶನ್ನ ಕೇಳ್ತಾರೆ ಅಂದರೆ, ಕ್ಯಾಲ್ಕುಲೇಟ್ shortest wavelength and longest wavelength of Balmer series or the shortest wavelength and longest wavelength of the Paschen bracket P fund lemon series. ಬೇಕಾದ ಸೀರೀಸನ್ನು ಅವರು ಕೇಳ್ಬೋದು. ಏನು ಕಂಡುಹಿಡಿ ಅಂತಾರೆ? ಶಾರ್ಟೆಸ್ಟ್ ವೇವ್ಲೆಂತ್ ಆ್ಯಂಡ್ ಶಾರ್ಟೆಸ್ಟ್ ಲಾಂಗೆಸ್ಟ್ ವೇವ್ಲೆಂತ್. ಓಕೆ, ಹಾಗಾದರೆ ಇದರ ದೇಖೋ ಬೈ, ಧ್ಯಾನ್ ಸೆ ದೇಖೋ. ಐ ವಿಲ್ ಗಿವ್ ಫ್ಯೂ ಬೇಸಿಕ್ ಟ್ರಿಕ್ಸ್. ಬೇಸಿಕ್ಕಿಂದಲೇ ಸ್ಟಾರ್ಟ್ ಮಾಡ್ತೇನೆ, ಒಂದು ಸ್ವಲ್ಪ ಲಕ್ಷ ಕೊಡಿ. ಲೆಮನ್ ಸೀರೀಸ್ ಫಸ್ಟ್ ಬರ್ತಕ್ಕಂಥ ಸೀರೀಸ್ ಯಾವುದು? ಲೆಮನ್ ಸೀರೀಸ್. ಲೆಮನ್ ಸೀರೀಸ್ಗೆ ಯಾವಾಗಲೂ n1 ವ್ಯಾಲ್ಯೂ ಈಸ್ 1 ನೆನಪಿಟ್ಟುಕೊಳ್ಳಿ. ಲೆಮನ್ ಸೀರೀಸ್ಗೆ n1 ವ್ಯಾಲ್ಯೂ ಯಾವಾಗಲೂ ಎಷ್ಟಿರ್ತದೆ? 1 ಇರ್ತದೆ. n2 ಸ್ಟಾರ್ಟ್ ವಿತ್ n1 + 1. n2 ಸ್ಟಾರ್ಟ್ ವಿತ್ n1 + 1 ಅಂದರೆ n1 ಎಷ್ಟಿದೆ? 1. ಸೊ 1 + 1 2. ಸೊ ಇದು 2 ಇಂದ ಸ್ಟಾರ್ಟ್ ಆಗ್ತದೆ. ನೆನಪಿಟ್ಕೊಳ್ಳಿ ಈ ಟ್ರಿಕ್ಕನ್ನು. ಸೊ ಫಾರ್ ಲೆಮನ್ ಸೀರೀಸ್ n1 is 1, n2 ಸ್ಟಾರ್ಟ್ ವಿತ್ 2 3 4 ಅಪ್ ಟು ಇನ್ಫಿನಿಟಿ. ಹೀಗಿದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ಇದನ್ನು ನಾವು ಲೆಮನ್ನಿನ ಫಸ್ಟ್ ಮೆಂಬರು, ಲೆಮನ್ನಿನ ಸೆಕೆಂಡ್ ಮೆಂಬರು, ಲೆಮನ್ನಿನ ಥರ್ಡ್ ಮೆಂಬರ್ ಅಂತ ತಗೋತೀವಿ. ಈಗ ಒಂದು ಕ್ವಶನ್ ಏನು ಕೇಳ್ತಾನೆ ಅಂದರೆ, ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದ ಫಸ್ಟ್ ಮೆಂಬರ್ ಆಫ್ ದ ಲೆಮನ್ ಸೀರೀಸ್ ಅಂತ ಕೇಳ್ತಾನೆ. ಅವಾಗ ನೀವು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ವಿ ಶುಡ್ ಟೇಕ್ n1 ವ್ಯಾಲ್ಯೂ 1, n2 ವ್ಯಾಲ್ಯೂ 2. ತಿಳಿತಾ? ಸಪೋಸ್ ಅವ್ರು ಏನು ಕೇಳ್ತಾರೆ, ಕ್ಯಾಲ್ಕುಲೇಟ್ ಥರ್ಡ್ ವೇವ್ಲೆಂತ್ ಆಫ್ ಥರ್ಡ್ ಮೆಂಬರ್ ಆಫ್ ದ ಲೆಮನ್ ಸೀರೀಸ್ ಅಂತ ಕೇಳ್ತಾನೆ. ಅವಾಗ ನೀವೇನು ಮಾಡಬೇಕು, n1 ಈಸ್ ಆಲ್ವೇಸ್ 1, ಥರ್ಡ್ ಮೆಂಬರ್ ಎಷ್ಟಿದೆ? 4 ಇದೆ. ಸೊ n2 ವ್ಯಾಲ್ಯೂ ಏನಾಗ್ತದೆ? 4 ಆಗ್ತದೆ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ, ದೆನ್ ಹೌ ಟು ಕ್ಯಾಲ್ಕುಲೇಟ್ ಲಾಂಗೆಸ್ಟ್ ವೇವ್ಲೆಂತ್. ಆಲ್ವೇಸ್ ರಿಮೆಂಬರ್, ಇನ್ ಕೇಸ್ ಆಫ್ ಲೆಮನ್ ಸೀರೀಸ್ ಲಾಂಗೆಸ್ಟ್ ವೇವ್ಲೆಂತ್ ಏನಾದರೂ ಕೇಳಿದರೆ n1 ಶುಡ್ ಬಿ 1, n2 ಶುಡ್ ಬಿ 2 ಅಂತ ನಾವು ತಗೋಬೇಕಾಗ್ತದೆ. ಇದರ ದೇಖೋ ಬೈ, ಧ್ಯಾನ್ ಸೆ ದೇಖೋ, ಲೆಮನ್ ಸೀರೀಸ್ ಮೇ शॉर्टेस्ट वेवलेंथ पूछे तो वी शुड टेक n1 is equal to 1, n2 is equal to infinity. सेम एज बाल्मर सीरीज. बाल्मर सीरीज ಗೆ ಈ ರೀತಿ ಇದೆ ನೋಡಿ. ಬಾಲ್ಮರ್ ಸೀರೀಸ್ n1 ಸ್ಟಾರ್ಟ್ ವಿತ್ 2,
N2 start with 3, 4, 5 up to infinity. Longest wavelength ಗೆ N1 is equal to 2, N2 is equal to 3. Shortest wavelength ಗೆ N1 is equal to 2, N2 is equal to infinity. ठीक है भाई. इधर देखो भाई, थर्ड वन पास्ट टेंस सीरीज है, फोर्थ वन ब्रैकेट सीरीज है, फिफ्थ वन पीपेंट सीरीज है. ओके, ब्रैकेट सीरीज को देखो. ब्रैकेट सीरीज का फर्स्ट मेंबर, ब्रैकेट सीरीज का सेकंड मेंबर, ब्रैकेट सीरीज का थर्ड मेंबर. ಬ್ರಾಕೆಟ್ ಸೀರೀಸಲ್ಲಿ ಲಾಂಗೆಸ್ಟ್ ವೇವ್ಲೆಂತ್ ಅನ್ನು ಕೇಳಿದರೆ N1 ಅನ್ನು 4 ತಗೋಬೇಕು, N2 ಅನ್ನು 5 ತಗೋಬೇಕು. ಶಾರ್ಟೆಸ್ಟ್ ವೇವ್ಲೆಂತ್ ಕೇಳಿದರೆ N1 ಅನ್ನು 4 ತಗೋಬೇಕು, N2 ಅನ್ನು ಅನಂತ್ ಇನ್ಫಿನಿಟಿ ಅಂತ ತಗೋಬೇಕು. ಇಸ್ ಇಟ್ ಕ್ಲಿಯರ್? ಹಾಗಾದರೆ ವಿದ್ಯಾರ್ಥಿಗಳೇ, ನೋಟ್ಬುಕ್ಕನ್ನು ತಗೊಳ್ಳಿ, ಇವುಗಳನ್ನು ಒಂದು ಪೇಪರಲ್ಲಿ ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ, ನೋಟ್ ಮಾಡ್ಕೊಳ್ಳಿ ಎಲ್ಲವೂ ಇಂಪಾರ್ಟೆಂಟು. ಈ ಟ್ರಿಕ್ಸ್ ನಿಮಗೆ ಗೊತ್ತಿರಲಿ. ಇಸ್ ಇಟ್ ಕ್ಲಿಯರ್? ಬರ್ಕೊಳ್ಳಿ ಹಾಗಾದರೆ ಬೇಗ ಬೇಗ. ಎಸ್, ಗುಡ್. ಸೀರೀಸ್ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟೆ. ಇನ್ನೂ ಒಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳಿವೆ, ಅವುಗಳನ್ನು ಸ್ವಲ್ಪ ಸ್ಟಡಿ ಮಾಡೋಣ. ಸೆಕೆಂಡ್ ಫಾರ್ಮುಲಾ, ಆಂಗ್ಯುಲರ್ ಮೊಮೆಂಟಮ್ ಈಸ್ ಗಿವನ್ ಬೈ NH upon 2 pi. We should know, we should remember this formula. And another formula, energy of the nth orbit. Okay, energy of the nth orbit. Energy of the nth orbit is given by z square into minus 13.6 divided by n square electron volt. Always remember this shortcut formula. For hydrogen atom ಗೆ ಏನಾಗ್ತದೆ ಇದು minus 13.6 divided by n square electron volt. ಯಾಕಂದರೆ ಫಾರ್ ಹೈಡ್ರೋಜನ್ ಆಟಮ್ಗೆ z is equal to 1 ಆಗ್ತದೆ. कोई शक? नो शक. देन फोर्थ वन देखो भाई, फोर्थ वन फॉर्मूला कैसा है? वेवलेंथ फॉर्मूला. सो वेवलेंथ इन टर्म्स ऑफ काइनेटिक एनर्जी 2m ek. ek इज नथिंग बट इधर ek क्या है भाई? काइनेटिक एनर्जी है. सो वेवलेंथ, डी ब्रॉय वेवलेंथ 2m q into v, where v is what? Voltage, potential difference ಅಂತಲೂ ತಗೋಬೋದು. ದೆನ್ अनदर फार्मूला है, फिफ्थ फार्मूला. बोर्स पोस्टुलेट में और एक फार्मूला है E2 माइनस E1. E बोले तो h म्यू, E2 माइनस E1 ಬರ್ಕೋಬೇಕು ವಿದ್ಯಾರ್ಥಿಗಳು, ಇಂಪಾರ್ಟೆಂಟ್ ಫಾರ್ಮುಲಾಸು. ದೆನ್ ಸಿಕ್ಸ್ತ್ ಫಾರ್ಮುಲಾ. So the one of the important formula, energy is given by 13.6 into 1 upon n1 square minus 1 upon n2 square electron volt. ಇದೊಂದು ಫಾರ್ಮುಲಾ ನಾವು ಯೂಸ್ ಮಾಡ್ತೇವೆ. ದೆನ್ ಅನದರ್ ಫಾರ್ಮುಲಾ, potential energy is equal to 2 times of kinetic energy. So total energy is equal to minus of potential energy. So total energy is equal to potential energy divided by I should write kinetic energy. It is kinetic energy. So it is 2. ಥಿಯರಿಯಲ್ಲಿ ಇದನ್ನು ಕಲ್ತಿರ್ತೀವಿ ನೋಡಿ ನಾವು, ಥಿಯರಿ ಕ್ಲಾಸಲ್ಲಿ ಇದನ್ನು ಇಕ್ವೇಷನ್ ಡಿರೈವ್ ಮಾಡಿರ್ತೀವಿ. ತುಂಬ ಸಿಂಪಲ್ ಇದೆ, ಬಟ್ ತುಂಬ ಹೆಲ್ಪ್ ಆಗ್ತದೆ. ಯು ಶುಡ್ ರಿಮೆಂಬರ್. ದಯವಿಟ್ಟು ವಿದ್ಯಾರ್ಥಿಗಳು ಕೇಳಬೇಕು. नेक्स्ट फार्मूला, एट फार्मूला क्या है भाई? इजी फार्मूला है, एनर्जी ZE स्क्वायर अपॉन 8 पाई एप्सिलॉन नॉट R. इसको मैं कैसे लिख सकता हूँ? 1/4 पाई एप्सिलॉन नॉट ZE स्क्वायर अपॉन 2 लिख सकता हूँ, 2 इंटू R लिख सकता हूँ. ओके, सो नाइन्थ फार्मूला. सो नाइन्थ फार्मूला ಇದು ಕೂಡ ಈಸಿ ಇದೆ. ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ -1/4 pi epsilon naught ZE square upon R. Next, kinetic energy formula, kinetic energy of the electron which is revolving around the nucleus. Okay, then another formula I should write,
velocity of the electron which is revolving around the nucleus 2 epsilon naught h into n. ಬರ್ಕೋತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ, ದಯವಿಟ್ಟು ನಿದ್ದೆ ಮಾಡಬೇಡಿ. ಎಸ್, ಸೊ ಅನದರ್ ಫಾರ್ಮುಲಾ, 12th ಫಾರ್ಮುಲಾ, ರೇಡಿಯಸ್ ಫಾರ್ಮುಲಾ. Radius of the nth orbit is given by epsilon n square h square upon pi m z e square. ಇವೆಲ್ಲ ಬೇಸಿಕ್ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು, ಹೌದಾ? ಇನ್ನೂ ಒಂದು ಬೇಸಿಕ್ ಫಾರ್ಮುಲಾ ಯಾವ್ದು ಹೇಳಿ ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವಯರ್. ಇದಂತೂ ಬೇಸಿಕ್ ಗೊತ್ತೇ ಇದೆ ಅಲ್ವಾ ನಿಮಗೆ? ಎಸ್. ಸೊ ಇವಿಷ್ಟು ಫಾರ್ಮುಲಾಸ್ಗಳನ್ನು ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಬಿಟ್ಟು ದಯವಿಟ್ಟು ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕು ಫಾರ್ಮುಲಾಸನ್ನು. ಯಾಕಂದರೆ ವಿ ಡೋಂಟ್ ನೋ ಅವರು ನ್ಯೂಮೆರಿಕಲನ್ನು ಯಾವ ಚಾಪ್ಟ್ರಿಂದ ಕೇಳ್ತಾರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ರೆಡಿಯಾಗಿರಬೇಕಾಗ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ ತಡ ಮಾಡಬೇಡಿ, ಬೇಗ ಎಲ್ಲ ಫಾರ್ಮುಲಾಸ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಹೌದಾ? ಎನರ್ಜಿ ಫಾರ್ಮುಲಾ, ಯಾರ ಎನರ್ಜಿ? ಎಲೆಕ್ಟ್ರಾನಿನ ಎನರ್ಜಿ. ಅರ್ಥ ಆಯ್ತಲ್ವಾ? ಪೊಟೆನ್ಷಿಯಲ್ ಎನರ್ಜಿ, ಯಾರ ಪೊಟೆನ್ಷಿಯಲ್ ಎನರ್ಜಿ? ಯಾರ ಕೈನೆಟಿಕ್ ಎನರ್ಜಿ? ಯಾರ ವೆಲಾಸಿಟಿ? ಯಾರ ರೇಡಿಯಸ್ಸು? ಎಲೆಕ್ಟ್ರಾನ್ ಏನು ನ್ಯೂಕ್ಲಿಯಸ್ ಸುತ್ತ ತಿರುಗಲಿಕ್ಕತ್ತದಲ್ಲ ಆಟಮ್ ಒಳಗಡೆ, ಅದ್ರದವೆಲ್ಲ ಇಕ್ವೇಷನ್ಸು ಥಿಯರಿ ಕ್ಲಾಸಲ್ಲಿ ನೀವು ಕಲ್ತಿರ್ತೀರಿ. ಇಸ್ ಇಟ್ ಕ್ಲಿಯರ್? ಹಾಗಾದರೆ ಬರ್ಕೊಳ್ಳಿ ಬೇಗ. ಎಲ್ಲ ಶಾರ್ಟ್ಕಟ್ ಟ್ರಿಕ್ಸು ಫಾರ್ಮುಲಾಸನ್ನು ನಾವು ತಿಳ್ಕೊಂಡ್ವಿ. ಸೊ ರೈಟ್ ನೋ ಟೈಮ್ ಈಸ್ 11 o'clock, ರಾತ್ರಿ 11 ಗಂಟೆ ಆಗಿದೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ಸನ್ನು ಬಿಡಿಸ್ತೇನೆ, ದಯವಿಟ್ಟು ಅಬ್ಸರ್ವೇಷನ್ ಮಾಡಬೇಕು. ಯಾಕೆ ಸರ್ ಇಷ್ಟು ಲೇಟಾಗಿ ನೀವು 11 ಗಂಟೆಗೆ ಈ ವಿಡಿಯೋ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ನಿಸ್ತದೆ. ಯಾಕಂದರೆ ನಾನು ಬೆಳಗ್ಗೆ ಹೋಗೋದು 8:30ಗೆ ಕಾಲೇಜ್ಗೆ ಹೋಗ್ತೇನೆ. ಸೊ ಕ್ಲಾಸ್ ಎಲ್ಲ ಮುಗಿಸ್ಕೊಂಬರೋದು 5 o'clock ಆಗ್ತದೆ. ಸೊ ಕಾಲೇಜಲ್ಲಿ ನನಗೆ ಟೈಮ್ ಸಿಗೋದಿಲ್ಲ. ಹೀಗಾಗಿ ಇವಾಗಲೇ ಒಂದು ಸ್ವಲ್ಪ ಟೈಮ್ ಇರ್ತದೆ, ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಹಾಗಾದರೆ ಸ್ಕ್ರೀನ್ ಮೇಲೆ ಫಸ್ಟ್ ಕ್ವಶನ್ ಬಂದಿದೆ ನೋಡಿ. ವಿತೌಟ್ ಎನಿ ಹೆಸಿಟೇಷನ್ स्क्रीन मेले फर्स्ट क्वेश्चन ಇದೆ. लुक एट द क्वेश्चन, गो थ्रू द क्वेश्चन को एक बार पढ़ो. ओके, क्वेश्चन को एक बार प्यार से पढ़ो, ಪ್ರೀತಿಯಿಂದ ಓದಬೇಕಾಗ್ತದೆ ಕ್ವೆಶ್ಚನನ್ನು, ಹೌದಲ್ವಾ? ಕ್ವೆಶ್ಚನನ್ನು ಓದಿದ್ರೆ ನೋಡಿ, ಸಾಲ್ವ್ ಮಾಡೋದು ಸೆಕೆಂಡರಿ ಫಿಸಿಕ್ಸಲ್ಲಿ, ಹೌದಲ್ವಾ? ಫಸ್ಟ್ ತಿಳ್ಕೊಳ್ಳಿ ಕ್ವೆಶ್ಚನಲ್ಲಿ ಏನೇನಿದೆ ತಿಳ್ಕೊಳ್ಳಿ. ಹಾಂ, ಓಕೆ, ನಿಮಗೆ ತಿಳಿತಂತ ನಾನು ಅನ್ಕೋತೇನೆ. ಕೊಟ್ಟಿರ್ತಕ್ಕಂಥದ್ದು ಏನು, ಅವರು ಕ್ವಶನ್ನಲ್ಲಿ ಬಾಲ್ಮರ್ ಸೀರೀಸಿನ ವೇವ್ಲೆಂತನ್ನು ಕೊಟ್ಟಿದ್ದಾರೆ. ಎಷ್ಟು? 656.3 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಅವರು ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಟ್ ಅವರು ಕ್ಯಾಲ್ಕುಲೇಷನ್ ಮಾಡನ್ನೋದು ಲೆಮನ್ ಸೀರೀಸ್ ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ. ಕ್ವಶನಲ್ಲಿ ನೋಡಿ, ಲೆಮನ್ ಸೀರೀಸ್ ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ, ಹೌದಲ್ವಾ? ಹಾಗಾದರೆ ಕೊಟ್ಟಿರ್ತಕ್ಕಂಥ ಸೀರೀಸ್ ಯಾವುದು? ಎಸ್, ವೆರಿ ಗುಡ್. ಕೊಟ್ಟಿರ್ತಕ್ಕಂಥ ಸೀರೀಸು ಲೆಮನ್ ಸೀರೀಸ್, ಹೌದಲ್ವಾ? ಲೆಮನ್ ಸೀರೀಸಲ್ಲಿ ಅವರು ಎಷ್ಟನೇ ಮೆಂಬರ್ ಅಂತ ಹೇಳಿದ್ದಾರೆ? ಫಸ್ಟ್ ಮೆಂಬರ್ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಫಾರ್ಮುಲಾಸಲ್ಲಿ. ಲೆಮನ್ ಸೀರೀಸಿನ ಫಸ್ಟ್ ಮೆಂಬರು. ಲೆಮನ್ ಸೀರೀಸನ್ನು ನೆನಪು ಮಾಡ್ಕೊಳ್ಳಿ. ಲೆಮನ್ ಸೀರೀಸ್ ಆಲ್ವೇಸ್ ಸ್ಟಾರ್ಟ್ ವಿತ್ 1, ಹೌದಾ? ಹಾಗಾದರೆ ಲೆಮನ್ ಸೀರೀಸಲ್ಲಿ ಇದು 2 ಇರ್ತದೆ, 3 ಇರ್ತದೆ, 4 ಇರ್ತದೆ, ಅಪ್ ಟು ಇನ್ಫಿನಿಟಿವರೆಗೆ ಇರ್ತದೆ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ, ಇದು ಫಸ್ಟ್ ಮೆಂಬರು, ಸೆಕೆಂಡ್ ಮೆಂಬರು, ಥರ್ಡ್ ಮೆಂಬರು. ಸೊ ಫಸ್ಟ್ ಮೆಂಬರ್ ಅಂದರೆ ಇದನ್ನು ತೊಗೋಬೇಕಲ್ವಾ? ಎಸ್, ವೆರಿ ಗುಡ್. ಹಾಗಾದರೆ n1 ಈಸ್ ಈಕ್ವಲ್ ಟು 1, n2 ಈಸ್ ಈಕ್ವಲ್ ಟು 2. ಹಾಗಾದರೆ ವೇವ್ಲೆಂತನ್ನು ಕಂಡುಹಿಡಿಯಲಿದ್ದಾರೆ. ಸೊ ವೇವ್ಲೆಂತನ್ನು ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಗೊತ್ತಿದೆಯಲ್ಲ, 1/λ r n1 ಸ್ಕ್ವಯರ್ ಮೈನಸ್ 1/n2 ಸ್ಕ್ವಯರ್. ಹಾಗಾದರೆ 1/λ r ವ್ಯಾಲ್ಯೂವನ್ನು ನಾನು ನಿಮಗೆ ನೆನಪಿಟ್ಕೋ ಅಂತ ಹೇಳಿದ್ದೆ. ಎಷ್ಟಿದೆ? 1.097 into 10 to the power 7. So 1 square minus 1/2 square. So let us solve. 1/λ 1.097 into 10 to the power 7 कितना होता है भाई? 1/1 होता है, 1/4 होता है. ठीक है भाई. सो ಇದನ್ನು ನಾವು ಏನಾದರೂ ಸಾಲ್ವ್ ಮಾಡಿದ್ರೆ हमको कितना मिलेगा आंसर? सो आंसर कितना मिलेगा हमको? 10 to the power 7. मैं इधर एलसीएम लेता हूँ. ये कितना होता है? 4 - 3 होता है. नो, 4 - 1 होता है. सो 4 - 1 बोले तो 1/λ 1.097 into 10 to the power 7 3/4.
सो इसको सॉल्व किया तो हमको कितना मिलता है भाई? सो वी विल गेट 0.82275 इंटू 10 टू दी पावर 7. सो रेसिप्रोकल करो. रेसिप्रोकल तಗೊಂಡ್ರೆ 1.2154 इंटू 10 टू दी पावर 7 मीटर. सो न्यानोमीटर्ಗೆ कन्वर्ट ಮಾಡೋಣ. 121.54 इंटू 10 टू दी पावर 9 मीटर. सो 10 टू दी पावर 9 मीटर बोले तो क्या है भाई? वो नैनोमीटर है. यस, वेरी गुड. सो दिस इज द आंसर. ಹಾಗಾದರೆ ದಿಸ್ ಈಸ್ ದ ಮೆಥಡ್ ಟು ಸಾಲ್ವ್. ಇಲ್ಲಿ ಲೆಮನ್ ಕೇಳಿದ್ದಾರೆ, ಅವರು ಬಾಮರ್ ಕೇಳ್ಬೋದು, ಬ್ರ್ಯಾಕೆಟ್ ಕೇಳ್ಬೋದು, ಪಿ ಫಂಡ್ ಕೇಳ್ಬೋದು, ಬೇಕಾದ ಕೇಳ್ಬೋದು. ಬೇಕಾದ ಕೇಳಿ ನೀವು ಆರಾಮ್ಸೆ ಸಾಲ್ವ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಎಸ್. ಸೊ ಬ್ರ್ಯಾಕೆಟಲ್ಲೂ ಕೂಡ ಆನ್ಸರ್ ಇಷ್ಟೇ ಇದೆ ನೋಡಿ, ಹೌದಲ್ವಾ? ಹೌದು, ಇಷ್ಟೇ ಇದೆ. ಹಾಗಾದರೆ ಬರ್ಕೋಬೇಕು ವಿದ್ಯಾರ್ಥಿಗಳು. ವಿಡಿಯೋ ಪಾಸ್ ಮಾಡ್ಕೊಂಬಿಟ್ಟು ಬೇಗ ಬೇಗ ಬರ್ಕೋಬೇಕು. ಬರೆದ್ರೆ ಹಾಗಾದರೆ ಸ್ಕ್ರೀನ್ ಮೇಲೆ ಎರಡನೇ ಕ್ವಶನ್ ಬರ್ತಾ ಇದೆ. ವಿದ್ಯಾರ್ಥಿಗಳು ಎರಡನೇ ಕ್ವಶನನ್ನು ಓದಬೇಕು. ಸ್ಕ್ರೀನ್ ಮೇಲೆ ಇರತಕ್ಕಂತಹ ಎರಡನೇ ಕ್ವಶನನ್ನು ವಿದ್ಯಾರ್ಥಿಗಳು ದಯವಿಟ್ಟು ಓದಬೇಕು. ಎಸ್, ವೆರಿ ಗುಡ್. ಓದಿದ್ರಾ? ಏನು ಕಂಡುಹಿಡಿ ಎಂದಿದ್ದಾರೆ? ಎಸ್, ಆ್ಯಂಗ್ಯುಲರ್ ಮೊಮೆಂಟಮನ್ನು ಕಂಡುಹಿಡಿ ಎಂದಿದ್ದಾರೆ. ಸೊ ಫಾರ್ಮುಲಾನ ನೆನಪು ಮಾಡ್ಕೊಳ್ಳಿ. ಹೌ ಟು ಕ್ಯಾಲ್ಕುಲೇಟ್ ಆ್ಯಂಗ್ಯುಲರ್ ಮೊಮೆಂಟಮ್. ಫಾರ್ಮುಲಾ ಏನು ಹೇಳಿಕೊಟ್ಟಿದ್ದೆ ನಾನು ನಿಮಗೆ? ಎಸ್, ವೆರಿ ಗುಡ್. ಎಲ್ ಇಸ್ ಈಕ್ವಲ್ ಟು NH/2π. ಆ ಫಾರ್ಮುಲಾ ಯೂಸ್ ಮಾಡೋಣ. ಹಾಗಾದರೆ ಬನ್ನಿ, ಫಸ್ಟ್ ಕೊಟ್ಟಿರ್ತಕ್ಕಂಥದ್ದನ್ನು ಬರ್ಕೋತೀನಿ ನಾನು. ಎನರ್ಜಿ ಕೊಟ್ಟಿದ್ದಾರೆ ಎಷ್ಟು? -3.4 ಎಲೆಕ್ಟ್ರಾನ್ ವೋಲ್ಟ್ ಅಂತೆ. ಕರೆಕ್ಟ್ ಇದೆ ಅಲ್ವಾ? ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ? ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಹಾಗಾದರೆ ನಮಗೆ ಗೊತ್ತಿದೆ, ವಿ ನೋ ದ್ಯಾಟ್. ವೆದರ್ ವಿ ನೋ ಆರ್ ನಾಟ್, ಜಸ್ಟ್ ರೈಟ್ ಡೌನ್ L is equal to NH/2π. ಬಟ್ ಹಿಯರ್ ವಿ ಡೋಂಟ್ ನೋ N. ಸೊ N ಕಂಡು ಹಿಡಿಬೇಕೀಗ. N ಕಂಡು ಹಿಡಿಬೇಕಂದ್ರೆ ಏನು ಮಾಡಬೇಕು? ಎಸ್, ಅಗೇನ್ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಯೂಸ್ ಮಾಡಬೇಕು. ಅವರು ಕ್ವಶನಲ್ಲಿ ಹೈಡ್ರೋಜನ್ ಆಟಮ್ ಅಂತ ಹೇಳಿದ್ದಾರೆ. ಸೊ Z is equal to 1 ಆಗ್ತದೆ. ಸೊ En is equal to -13.6 ಡಿವೈಡೆಡ್ ಬೈ n² ಒಂದು ಫಾರ್ಮುಲಾ ಇದೆ ನೋಡಿ, ಇದನ್ನು ಯೂಸ್ ಮಾಡಿ. ಹೌದಲ್ವಾ? ಹಾಗಾದರೆ ಎನರ್ಜಿ ಕೊಟ್ಟಿದ್ದಾನೆ ಎಷ್ಟು? -3.4 ಎಲೆಕ್ಟ್ರಾನ್ ವೋಲ್ಟ್ -13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ n². ಮೈನಸ್ ಮೈನಸ್ ಕ್ಯಾನ್ಸಲ್, ಎಲೆಕ್ಟ್ರಾನ್ ವೋಲ್ಟ್ ಕ್ಯಾನ್ಸಲ್. ಹಾಗಾದರೆ n² is equal to 13.6 divided by 3.4. 3.4 1 za 3.4 za. So n² is equal to 4. ಹಾಗಾದರೆ n² is equal to square root of 4. n is equal to 2. ಎಸ್. ಹಾಗಾದರೆ ಈ n ವ್ಯಾಲ್ಯೂ ಸಿಕ್ತು. h ಅಂತ ಗೊತ್ತಿದೆ, ಪ್ಲಾಂಕ್ಸ್ ಕಾನ್ಸ್ಟೆಂಟು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಲ್ಲ, ಡುವೆಲ್ ನೇಚರಲ್ಲಿ 6.63 into 10 to the power -34. ಹೌದಲ್ವ ವಿದ್ಯಾರ್ಥಿಗಳೇ? ಅದನ್ನು ಬರ್ಕೊಳ್ಳೋಣ. ಸೊ L is equal to n ಅಂತರೂ 2 ಸಿಕ್ಕಿದೆ, h ಅಂದರೆ 6.63 into 10 to the power -34. 2ಗೆ 2, ಪೈ ಅಂದರೆ 3.142. ಸೊ 2 ಗೆಟ್ ಕ್ಯಾನ್ಸಲ್. ಸೊ ಇದನ್ನೇನಾದರೂ ನಾನು ಸಾಲ್ವ್ ಮಾಡಿದ್ರೆ ಫೈನಲ್ ಆಗಿ ನನಗೆ ಎಷ್ಟು ಆನ್ಸರ್ ಸಿಗ್ತದಂದರೆ 2.1101 into 10 to the power -34 joule second would be the right answer. Is it clear? Yes? ತಿಳಿತಿದೆಯಲ್ಲ ವಿದ್ಯಾರ್ಥಿಗಳೇ? ಓಕೆ. ಸೊ ದಿಸ್ ಈಸ್ ಅ ಮೆಥಡ್ ಟು ಸಾಲ್ವ್ ಸಚ್ ಪ್ರಾಬ್ಲಮ್ಸ್. ಹಾಗಾದರೆ ವಿಡಿಯೋ ಪಾಯ್ಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಸ್ಕ್ರೀನ್ ಮೇಲೆ ಥರ್ಡ್ ಕ್ವಶನ್ ಬರ್ತಾ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಥರ್ಡ್ ಕ್ವಶನನ್ನು ಓದಬೇಕು. ರೀಡ್ ದಿ ಕ್ವಶನ್. ಥರ್ಡ್ ಕ್ವಶನನ್ನು ಓದಿ. ಏನಿದೆ ನೋಡಿ ಕ್ವಶನಲ್ಲಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಏನು ಕಂಡುಹಿಡಬೇಕು ನೋಡಿ. ಲುಕ್ ಎಟ್ ದಿ ಕ್ವಶನನ್ನು ನೋಡಬೇಕು, ಓದಬೇಕು. ಗಿವನ್ ಏನೇನಿದೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅಗದಿ ಈಸಿ ಇದೆ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ರೀಡ್ ದಿ ಕ್ವಶನನ್ನು ಓದಬೇಕು. ಕ್ವಶನಲ್ಲಿ ಏನಿದೆ ಅಂದರೆ ಅವರು ಅಟೋಮಿಕ್ ನಂಬರನ್ನು ಕೊಟ್ಟಿದ್ದಾರೆ. ಅಟೋಮಿಕ್ ನಂಬರ್ Z is equal to 3 ಅಂತ ಹೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ಎಲಿಮೆಂಟು Li+2 ಲೀಥಿಯಮನ್ನು ಕೊಟ್ಟಿದ್ದಾರೆ ಅವರು. ಏನು ಕಂಡುಹಿಡಿ ಎಂದಿದ್ದಾರೆ? ಎಸ್, ವೇವ್ಲೆಂತ್ ಆಫ್ ದ ಎಮಿಟೆಡ್ ಫೋಟಾನ್. ವೇವ್ಲೆಂತನ್ನು ಕಂಡುಹಿಡಿ ಎಂದಿದ್ದಾರೆ. ಹೌದಲ್ವಾ? ಒನ್ಸ್ ಅಗೇನ್
ಬೇಸಿಕ್ಕಿಂದ ನಾವು ಸ್ಟಾರ್ಟ್ ಮಾಡೋಣ ಹೌದಾ? ಹಾಗಾದರೆ ಒಂದು ಫಾರ್ಮುಲಾ ಗೊತ್ತಿದೆ, En = -z² ಅಪಾನ್ n² ಇಂಟು 13.6 ಎಲೆಕ್ಟ್ರಾನ್ ವೋಲ್ಟ್. ಆ ಫಾರ್ಮುಲಾ ಯೂಸ್ ಮಾಡಿ. ಹಾಗಾದರೆ ಝಡ್ ವ್ಯಾಲ್ಯೂ ಗೊತ್ತಿದೆ. ಎಷ್ಟು ಗೊತ್ತಿದೆ ಝಡ್ಡು? ಸೊ ಝಡ್ ವ್ಯಾಲ್ಯೂ ಇಸ್ 3. ಹಾಗಾದರೆ E3 ಏನಾಗ್ತದೆ ವಿದ್ಯಾರ್ಥಿಗಳೇ? E3 ಎಷ್ಟಾಯ್ತಪ್ಪ? E3 ಫಾರ್ ಝಡ್ = ಫಸ್ಟ್ ಝಡ್ಡನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೇನೆ. ದೆನ್ ಐ ವಿಲ್ ಸ್ಟಾರ್ಟ್. ಝಡ್ 3 ಅಂದರೆ 9 -9 n² ಇಂಟು 13.6 ಎಲೆಕ್ಟ್ರಾನ್ ವೋಲ್ಟ್ ಆಯಿತು. ಹೌದಲ್ವಾ? ಎಸ್. ಹಾಗಾದರೆ ಇವರು ಈಗ ಏನು ಮಾಡಿದ್ದಾರೆ, ಕ್ವಶನ್ನಲ್ಲಿ ಫಸ್ಟ್ ಸ್ಟೇಟ್ ಮತ್ತು ಥರ್ಡ್ ಸ್ಟೇಟ್ ಅದು ಕ್ವಶನಲ್ಲಿ ಕೊಟ್ಟಿರೋದು. ಎಸ್, ಥರ್ಡ್ ಸ್ಟೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡಿ ಸಪ್ರೇಟಾಗಿ. ಫಸ್ಟ್ 1 ತಗೊಳ್ಳಿ, -9/1² ಇಂಟು 13.6. ಹಾಗಾದರೆ E1 ಎಷ್ಟು ಬರ್ತದೆ ಅಂದರೆ ವಿದ್ಯಾರ್ಥಿಗಳೇ, ಇದನ್ನೇನಾದರೂ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ -122.4 ಎಲೆಕ್ಟ್ರಾನ್ ವೋಲ್ಟ್ ಬರ್ತದೆ. ಹೌದಲ್ವಾ? ಹಾಗಾದರೆ E3 ಕಂಡುಹಿಡಿರಿ. -9/3² ಇಂಟು 13.6. ಸೊ E3 ಎಷ್ಟು ಬರ್ತದೆ ಅಂದರೆ 3 3 9 ಆಗ್ತದೆ. ಇದು ಕ್ಯಾನ್ಸಲ್ ಆಗಿಬಿಟ್ಟು 13.6 ಎಲೆಕ್ಟ್ರಾನ್ ವೋಲ್ಟೇಜ್ ಸಿಕ್ತು. ಹೌದಲ್ವಾ? ಹಾಗಾದರೆ ನಮಗೆ ಬೋರ್ ಅವರು ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಡೆಲ್ಟಾ E = E2 - E1 ಅಂತ ಹೇಳಿದ್ದಾರೆ. ಈ ಕ್ವಶನಿನ ಪ್ರಕಾರವಾಗಿ ಐ ಆಮ್ ಗೋಯಿಂಗ್ ಟು ರೈಟ್ E3 - E1. ठीक है भाई, बरोबर है? ಎಸ್, ಟಿಕ್ ಟಾಕ್ ಹೇನಾ? ಓಕೆ. ಹಾಗಾದರೆ ಎಷ್ಟಾಗ್ತದೆ ನೋಡಿ, -13.6 -122.4. ಸೊ ಇದೇನಾದರೂ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ -13.6 + 120.4. ಸೊ ಡೆಲ್ಟಾ E ಅರೌಂಡ್ ಎಷ್ಟು? 108.8 ಎಲೆಕ್ಟ್ರಾನ್ ವೋಲ್ಟ್. ಇಸ್ ಇಟ್ ಕ್ಲಿಯರ್? ಕರೆಕ್ಟ್ ಇದೆಲ್ವಾ? ಈಗ ನೋಡಿ ವಿದ್ಯಾರ್ಥಿಗಳಲ್ಲಿ ಏನು ಕನ್ಫ್ಯೂಷನ್ ಆಗ್ತದೆ ಅಂದರೆ, ನಾವು ವೇವ್ಲೆಂತನ್ನು ಕಂಡುಹಿಡಿಬೇಕು. ಹೌದಾ? ವೇವ್ಲೆಂತನೇ SI ಯೂನಿಟ್ ಏನಾಗ್ತದೆ, ನಾವು ಮೀಟರ್ ತೊಗೋತೀವಿ, ನ್ಯಾನೋಮೀಟ್ರ್ ತೊಗೋತೀವಿ, ಆಂಗ್ಸ್ಟ್ರಾಮ್ ಅಂತ ತೊಗೋತೀವಿ. ಬಟ್ ಈ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟಲ್ಲಿ ಇದೆ. ಇದನ್ನು ಜೌಲ್ಗೆ ಕನ್ವರ್ಟ್ ಮಾಡಬೇಕು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನಲ್ಲ ಡುವೆಲ್ ನೇಚರಲ್ಲಿ, ಹೌ ಟು ಕನ್ವರ್ಟ್ ಇಂಟು ಜೌಲ್. ಎಸ್, ವೆರಿ ಗುಡ್. ಐ ಶುಡ್ ಮಲ್ಟಿಪ್ಲೈ ವಿತ್ 1.6 × 10⁻⁻19 ಜೌಲ್. ಈಗ ಅದು ಜೌಲ್ಗೆ ಕನ್ವರ್ಟ್ ಆಯಿತು. ದೆನ್ ಗೋ ಫಾರ್ ಕ್ಯಾಲ್ಕುಲೇಷನ್. ಈಗ ನೀವು ಆರಾಮ್ಸೆ ಕ್ಯಾಲ್ಕುಲೇಷನ್ ಮಾಡ್ಬೋದು ಲ್ಯಾಂಬ್ಡಾ. ಸೊ ಹೇಗೆ ಸರ್ ಲ್ಯಾಂಬ್ಡಾ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ತುಂಬ ಈಸಿ ಇದೆ. ಐನ್ಸ್ಟೀನ್ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. E = hμ. E = hc/λ. ಯಾಕಂದರೆ μ = c/λ. ಹಾಗಾದರೆ λ = hc/E. E ಅಂದ್ರೇನು? ಇದೆ ಡೆಲ್ಟಾ E. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 6.63 × 10⁻⁻34, 3 × 10⁸ ಡಿವೈಡೆಡ್ ಬೈ 108.8 ಇಂಟು 1.6 × 10⁻⁻19. ಸೊ ನೀವೇನಾದರೂ ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿ ವಿಲ್ ಗೆಟ್ 0.11374 × 10⁻⁻7 ಮೀಟರ್ ಬರ್ತದೆ. ಹೌದಾ? ಇದನ್ನು ನೀವು ನ್ಯಾನೋಮೀಟ್ರಿಗಾದರೂ ಕನ್ವರ್ಟ್ ಮಾಡಿ ಅಥವಾ ಆಂಗ್ಸ್ಟ್ರಾಮ್ಗಾದರೂ ಕನ್ವರ್ಟ್ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಆಂಗ್ಸ್ಟ್ರಾಮ್. ಹಾಗಾದರೆ ಇದನ್ನು ಹೇಗೆ ಬರಿಬೋದು ಅಂದರೆ 8, 9, 10 113.74 × 10⁻⁻10 ಮೀಟರ್. ಸೊ -10 ಮೀಟರ್ ಅಂದರೆ ಏನು? ಆಂಗ್ಸ್ಟ್ರಾಮ್. ಎಸ್. ಸೊ ದಿಸ್ ಈಸ್ ದ ಆನ್ಸರ್. ಹಾಗಾದರೆ ಬ್ರ್ಯಾಕೆಟಲ್ಲೂ ಕೂಡ ಅಷ್ಟೇ ಇದೆಯಲ್ಲ ಆನ್ಸರು? ಎಸ್, ಕರೆಕ್ಟ್.
ಸೊ ವಿಡಿಯೋ ಪಾಸ್ ಮಾಡ್ಕೊಂಡ್ಬಿಟ್ಟು ಬರ್ಕೋಬೇಕು ವಿದ್ಯಾರ್ಥಿಗಳು. ದಯವಿಟ್ಟು ಬೋರ್ಡ್ ಮೇಲೆ ಬರ್ತಾ ಇದೆ, ದಯವಿಟ್ಟು ವಿದ್ಯಾರ್ಥಿಗಳು नेक्स्ट क्वेश्चन ओदಬೇಕು प्लीज़. नेक्स्ट क्वेश्चन ओदी. क्वेश्चन को एक बार पढ़ो भाई. क्वेश्चन में क्या है फर्स्ट देखो. सॉल्विंग द न्यूमेरिकल्स इन फिजिक्स इज सेकेंडरी. फर्स्ट लुक एट द क्वेश्चन. क्वेश्चन में क्या दिया है देखो. ओके, स्टेट दिया है. स्टेट कौन सा है? n1 इज इक्वल टू 1, n2 इज इक्वल टू 2. ಯಾಕೆ ಬರದೆ ನಾನು? ಯಾಕಂದರೆ ಫಸ್ಟ್ ಲೈನ್ ಆಫ್ ಬಾಲ್ಮರ್ ಲೆಮನ್ ಸೀರೀಸ್ ಅಂತ ಹೇಳಿದ್ದಾರೆ. ಹೌದಿಲ್ಲ? ಕ್ವಶನ್ ಕರೆಕ್ಟ್ ಇದಿಲ್ಲ? ಹೌದು, ಫಸ್ಟ್ ಮೆಂಬರ್ ಆಫ್ ಲೆಮನ್ ಸೀರೀಸ್ ಅಂತ ಹೇಳಿದ್ದಾರೆ ಅವರು. ಸೊ ಲೆಮನ್ ಸೀರೀಸಿನ ಫಸ್ಟ್ ಮೆಂಬರ್ ಇದೇ ಆಗ್ತದಲ್ಲ, ಹೌದಲ್ಲ? ಬಿಕಾಸ್ ಫಸ್ಟ್ मेंबर, ठीक है भाई. फर्स्ट मेंबर ना फर्स्ट लाइन बोला है. सो फर्स्ट लाइन ऑफ लेमन, यस लेमन ना, लेमन सीरीज. क्या कैलकुलेशन करने का? वेलोसिटी कैलकुलेशन करने का. यस, वेलोसिटी कैलकुलेशन ಮಾಡ್ರೋ. ಸೊ ವೆಲಾಸಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಗದಿ ಈಸಿ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಏನು? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv ಸ್ಕ್ವಯರ್. ಹೌದಲ್ವಾ? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv ಸ್ಕ್ವಯರ್. ಇದು ನಮ್ಮ ಫಾರ್ಮುಲಾ. ಹಾಗಾದರೆ v ಸ್ಕ್ವಯರ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ m. ಸೊ v ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 काइनेटिक एनर्जी अपॉन m. अरे रे रे हाँ. सो काइनेटिक एनर्जी ने कैलकुलेशन माडीगा. वी नो 2, वी नो m, वी डोंट नो काइनेटिक एनर्जी. सो काइनेटिक एनर्जी ने कैलकुलेशन माडी. यस. सो हाउ टू कैलकुलेट काइनेटिक एनर्जी? आई विल गिव वन बेस्ट सजेशन हाउ टू कैलकुलेट. इधर देखो भाई, एक फॉर्मूला मैंने दिया है. फॉर्मूला क्या है देखो. डेल्टा ई इज इक्वल टू 13.6 इंटू 1 अपॉन n1 स्क्वायर माइनस 1 अपॉन n2 स्क्वायर. ಒಂದು ಫಾರ್ಮುಲಾ ಬರೆಸಿದ್ದೆ ನೋಡಿ, ಫಾರ್ ಹೈಡ್ರೋಜನ್ ಆಟಮ್ಗೆ ಅಂತ ನಾನು ಬರೆಸಿದ್ದೆ. ಇದೆಲ್ವ ಅದು ಫಾರ್ಮುಲಾ? ಎಸ್ ಇದೆ, ಇಲ್ಲಿದೆ ನೋಡಿ, ಈ ರೀತಿ ಇದೆ ನೋಡಿ. ಡೆಲ್ಟಾ ಇ ಇಸ್ ಈಕ್ವಲ್ ಟು 13.6 ಏನಿದೆ ಅದು n1 ಸ್ಕ್ವಯರ್, ಹಾಂ, 1 ಅಪಾನ್ n1 ಸ್ಕ್ವಯರ್ ಮೈನಸ್ 1 ಅಪಾನ್ n2 ಸ್ಕ್ವಯರ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರೆಸಿದ್ದೆ ನೋಡಿ. ಈ ಫಾರ್ಮುಲಾ ಯೂಸ್ ಮಾಡೋಣ. ಇದು ಹೈಡ್ರೋಜನ್ ಆಟಮ್ಗೆ ಇದು. ಬಟ್ ಇಲ್ಲಿ ಅವರು ಹೈಡ್ರೋಜನ್ ಆಟಮನ್ನು ಕೊಟ್ಟಿಲ್ಲ, ಬೇರೆ ಆಟಮ್ ಕೊಟ್ಟಿದ್ದಾರೆ. ಹಾಗಾದರೆ ನಾನು ಏನು ಮಾಡಬೇಕು ಇಲ್ಲಿ ಗೊತ್ತಾ? ಎಸ್, ಐ ಶುಡ್ ಮಲ್ಟಿಪ್ಲೈ ವಿತ್ ಝೆಡ್ ಸ್ಕ್ವಯರ್. ಹೌದಲ್ವಾ? ಹೈಡ್ರೋಜನ್ ಆಟಮ್ ಇದ್ದರೆ ಝಡ್ 1 ಆಗ್ತದೆ, ಹೌದಲ್ವಾ? ಸೊ ಈಗ ಹೈಡ್ರೋಜನ್ ಆಟಮ್ ಕೊಟ್ಟಿಲ್ಲ, ಸೊ ಝಡ್ ಸ್ಕ್ವೇರ್ ಅಂತ ತೊಗೋಬೋದು. ಹಾಗಾದರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 13.6 ಇಂಟು ಹಾಂ, ಝಡ್ ಅಂದರೆ ಎಷ್ಟು? 2 ಅಂತ ಕೊಟ್ಟಿದ್ದಾರೆ. ಝಡ್ ವ್ಯಾಲ್ಯೂ 2 ಇದೆ ಇಲ್ಲಿ, ಹೌದಲ್ವಾ? ಝಡ್ ವ್ಯಾಲ್ಯೂ 2. ಸೊ 2 ಸ್ಕ್ವೇರ್ ಅಂದರೆ 4 ಆಗ್ತದೆ. ಸೊ 1 ಅಪಾನ್ 1 ಸ್ಕ್ವಯರ್ 1 ಅಪಾನ್ 2 ಸ್ಕ್ವಯರ್ ಎಲೆಕ್ಟ್ರಾನ್ ವೋಲ್ಟ್. ಯಸ್, ಹೌದಲ್ವಾ? ಹಾಗಾದರೆ ಎನರ್ಜಿ ಎಷ್ಟು ಬರ್ತದೆ ನೋಡಿ, ಕ್ಯಾಲ್ಕುಲೇಷನ್ ಮಾಡಿ. ಸೊ ಎನರ್ಜಿ ಈಸ್ 40.8 ಎಲೆಕ್ಟ್ರಾನ್ ವೋಲ್ಟ್ ಬರ್ತದೆ ಎನರ್ಜಿ. ಪ್ಲೀಸ್ ಒಂದ್ಸತಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಕ್ಯಾಲ್ಕುಲೇಟರ್ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ. ಯು ವಿಲ್ ಗೆಟ್ ದಿಸ್ ಮಚ್ ಅಮೌಂಟ್ ಆಫ್ ಎನರ್ಜಿ. ಕರೆಕ್ಟ್ ಇದೆ ಅಲ್ವಾ? ಈಗ ನನಗೆ ಎನರ್ಜಿ ಸಿಕ್ತು, ಬಟ್ ನನಗೇನು ಬೇಕು? ಕೈನೆಟಿಕ್ ಎನರ್ಜಿ ಬೇಕಾಗಿದೆ. ಕೈನೆಟಿಕ್ ಎನರ್ಜಿ ಬೇಕಾಗಿದೆ, ಹೌದಲ್ವಾ? ನಾವು ಆಟಮ್ ಚಾಪ್ಟ್ರಲ್ಲಿ ಕಲ್ತಿದ್ದೀವಿ. ಒಂದು ಆಟಮನ್ನು ಎಕ್ಸೈಟ್ ಮಾಡಲಿಕ್ಕೆ ಎಷ್ಟು ನಮಗೆ ಎನರ್ಜಿ ಖರ್ಚಾಗ್ತದೆ? ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್ ನಮಗೆ ಎನರ್ಜಿಯಲ್ಲಿ ಖರ್ಚಾಗ್ತದೆ ಅಂತ ನಮ್ಗೆ ಗೊತ್ತಿದೆ. ಫಸ್ಟ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಕೈನೆಟಿಕ್ ಎನರ್ಜಿ ಏನು ಹೇಗೆ ಕಂಡುಹಿಡಿಬೇಕಂದ್ರೆ, ಬಂದಿರತಕ್ಕಂಥ ಎನರ್ಜಿಯನ್ನು 13.6 ಎಲೆಕ್ಟ್ರಾನ್ ವೋಲ್ಟಿಂದ ನೀವು ಮೈನಸ್ ಮಾಡಿ. ಯು ವಿಲ್ ಗೆಟ್ ಕೈನೆಟಿಕ್ ಎನರ್ಜಿ, ಹೌದಲ್ವಾ? ಸೊ ಹಾಗಾದರೆ ಕೈನೆಟಿಕ್ ಎನರ್ಜಿ ಎಷ್ಟು ಬರ್ತದೆ ಅಂದರೆ ವಿದ್ಯಾರ್ಥಿಗಳೇ, ವಿ ವಿಲ್ ಗೆಟ್ 27.2 इलेक्ट्रॉन वोल्ट. इतना काइनेटिक एनर्जी हमको मिलता है. सर ಈ ಮೆಥಡ್ ನಮಗೆ ಗೊತ್ತಿಲ್ಲ ಸರ್, ಕೈನೆಟಿಕ್ ಎನರ್ಜಿ ಕಂಡುಹಿಡಲಿಕ್ಕೆ.
ಇನ್ನೊಂದು ಮೆಥಡನ್ನು ಹೇಳ್ಕೊಡಿ ಸರ್. ಖಂಡಿತವಾಗಿ ಇನ್ನೊಂದು ಮೆಥಡ್ ಇದೆ. ಏನಂದರೆ ಲಿಸ್ಟ್ ಆಫ್ ಫಾರ್ಮುಲಾದಲ್ಲಿ ಕೈನೆಟಿಕ್ ಎನರ್ಜಿಯ ಒಂದು ಇಕ್ವೇಷನ್ ಇದೆ ನೋಡಿ. 1/4πε0 ಏನಂತಿದೆ, ZE²/R. ಆ ಫಾರ್ಮುಲಾನ ಯೂಸ್ ಮಾಡಿದರೂ ಬರ್ತದೆ. ಬಟ್ ಅಲ್ಲಿ R ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೋಸ್ಕರ ಈ ಮೆಥಡನ್ನು ಫಾಲೋ ಮಾಡಬೇಕಾಗ್ತದೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಹಾಗಾದರೆ ಇದು ಎಲೆಕ್ಟ್ರಾನ್ ವೋಲ್ಟಲ್ಲಿ ಇದೆ, ಜೌಲ್ಗೆ ಕನ್ವರ್ಟ್ ಮಾಡಿ. ಹೌದು, ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ, ಮಾಡಲೇಬೇಕು. 10 I should multiply with 1.6 into 10 - 19 ಜೌಲ್. ಈಗ ಇದು ಜೌಲ್ಗೆ ಕನ್ವರ್ಟ್ ಆಯಿತು, ಮುಗಿದೋಯ್ತಲ್ಲ. ಎಮ್ ಅಂತ ಗೊತ್ತಿದೆ, ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 - 31 kg. ಕೈನೆಟಿಕ್ ಎನರ್ಜಿ ಸಿಕ್ತು. ಸೊ ಎಲ್ಲ ವ್ಯಾಲ್ಯೂಸನ್ನು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದರೆ ಎಷ್ಟು ಸಿಗ್ತದೆ ನೋಡಿ, 2 into 27.2 1.6 into 10 - 19 divided by 9.1 into 10 - 31 kg. ವಿದ್ಯಾರ್ಥಿಗಳೇ, ನೀವೇನಾದರೂ ಸಾಲ್ವ್ ಮಾಡಿದ್ರೆ ಖಂಡಿತವಾಗಿ ನಮಗೆ ಆನ್ಸರ್ ಎಷ್ಟು ಸಿಗ್ತದಂದರೆ 3.1 into 10 - 6 m/s ಈಸ್ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಸೊ ಇದು ಒಂದು ಕೂಡ ಒಂದು ಡಿಫ್ರೆಂಟ್ ಮಾಡಲ್ಲು. ದಯವಿಟ್ಟು ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳು. ಅರ್ಥ ಆಗಿದೆ ಅಲ್ವಾ? ಎಸ್. ಹಾಗಾದರೆ ದಯವಿಟ್ಟು 5th ಕ್ವಶನನ್ನು ಓದಬೇಕು. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, PU ಬೋರ್ಡಲ್ಲಿ PU ವೆಬ್ಸೈಟಲ್ಲಿ ಬಿಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಇವೆಲ್ಲವೂ ದಯವಿಟ್ಟು ವಿದ್ಯಾರ್ಥಿಗಳು 5th ಕ್ವಶನನ್ನು ಓದಬೇಕು. ಎಸ್, ರೀಡ್ ದಿ ಕ್ವಶನ್ ಕೇರ್ಫುಲಿ. ತುಂಬ ಸುಲಭ ಇದೆ, ಬೇಗ ಬೇಗ ಕ್ವಶನ್ ಓದಿ. ಕ್ವಶನ್ ಓದಿದ್ರೆ ನಾನು ಓದ್ತಾ ಇದ್ದೆ, ನೀವು ಓದಿ. ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ ಕ್ವಶನ್ನು. ಎಸ್, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಹೇಳ್ರಿ ಅವರು? ಹಾಂ, ಕ್ವಶನಲ್ಲಿ ಏನು ಅವ್ರು ಕೊಟ್ಟಿದ್ದಾರೆ ಅಂದರೆ, ಏನು ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ ಅಂದರೆ ಅವರು 4th ಸ್ಟೇಟಲ್ಲಿ ಅದರ ಎನರ್ಜಿ ಎಷ್ಟಿರ್ತದೆ ಮತ್ತು ಎಷ್ಟು ಪ್ರಮಾಣದ ಎನರ್ಜಿ ಅಲ್ಲಿ ಅಬ್ಸಾರ್ಬ್ ಆಗ್ತದೆ ಅದನ್ನು ಕಂಡುಹಿಡಿಬೇಕಂತೆ. ಹಾಗಾದರೆ ಬನ್ನಿ. ಸೊ ಫಸ್ಟ್ ಗಿವನ್ ಗ್ರೌಂಡ್ ಸ್ಟೇಟಲ್ಲಿ ಎನರ್ಜಿ ಎಷ್ಟಿದೆ, -13.6 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಹೌದಲ್ವಾ? ಹಾಗಾದರೆ ನಮಗೆ ಫಾರ್ಮುಲಾ ಗೊತ್ತಿದೆ. ನಮಗೆ ಶ್ರೀಯುತ ಬೋರ್ ಅವರು ಒಂದು ಫಾರ್ಮುಲಾ ಕೊಟ್ಟು ಹೋಗಿದ್ದಾರೆ. ಏನು? 13.6 ಡಿವೈಡೆಡ್ ಬೈ n² ಎಲೆಕ್ಟ್ರಾನ್ ವೋಲ್ಟ್. ಇದು ಯಾರಿಗೆ? ಹೈಡ್ರೋಜನ್ ಆಟಮ್ಗೆ. ಪುಟ್ n = 4, E4 ಆಗ್ತದೆ. -13.6 ಡಿವೈಡೆಡ್ ಬೈ 4 ಸ್ಕ್ವಯರ್ 16 ಎಲೆಕ್ಟ್ರಾನ್ ವೋಲ್ಟ್. 6 ಕ್ಯಾನ್ಸಲ್ ಮಾಡಿರಿ, ಮತ್ತೆ ನಿದ್ದೆಗಣ್ಣಲ್ಲಿ ಕ್ಯಾನ್ಸಲ್ ಆಗೋದಿಲ್ಲವು. ಹಾಗಾದರೆ E4 ಎಷ್ಟು ಬರ್ತದೆ? -0.84 ಎಲೆಕ್ಟ್ರಾನ್ ವೋಲ್ಟ್. ಎಸ್. 4th ಸ್ಟೇಟಲ್ಲಿ ಪಾರ್ಟಿಕಲಿನ ಎನರ್ಜಿ ಎಷ್ಟಿರ್ತದೆ? ಹಾಗಾದರೆ ಎಷ್ಟು ಪ್ರಮಾಣದ ಎನರ್ಜಿ ಅದು ಅಬ್ಸಾರ್ವ್ ಮಾಡ್ಕೊತು ಅದೊಂದು ಕಂಡು ಹಿಡಿಯೋಣ. ಇನ್ನೊಂದು ಫಾರ್ಮುಲಾ ಗೊತ್ತಿದೆ ನಮಗೆ, ಡೆಲ್ಟಾ E = E4 - E1. E4 कितना है भाई? -0.85 माइनस ऑफ -13.6 -0.85 प्लस 13.6. सो कुल मिला के आंसर कितना होता है भाई? 12.75 ಎಲೆಕ್ಟ್ರಾನ್ ವೋಲ್ಟ್ ವುಡ್ ಬಿ ದ ರೈಟ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ ಕ್ವಶನ್. 5 ಮಾರ್ಕ್ಸಿಗೆ ಕೇಳ್ತಾರೆ ವಿದ್ಯಾರ್ಥಿಗಳು. ಭೌತಶಾಸ್ತ್ರದಲ್ಲಿ ಫಿಸಿಕ್ಸ್ ಪ್ರಾಬ್ಲಮ್ಸು ದಯವಿಟ್ಟು ನಿಮಗೆ ಪ್ರಾಬ್ಲಮ್ ಆಗಬಾರ್ದು, ತೊಂದರೆ ಆಗಬಾರ್ದು. ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ನೀವು ಕೂಡ ಸಾಲ್ವ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಓಕೆ, ಎಷ್ಟು ಸಿಂಪಲ್ ಇದೆ ನೋಡಿ. ಹಾಗಾದರೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಸೊ ಸ್ಕ್ರೀನ್ ಮೇಲೆ ಆರನೇ ಕ್ವಶನನ್ನು ವಿದ್ಯಾರ್ಥಿಗಳು ಓದಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ಕ್ವಶನನ್ನು ಓದಿ. क्वेश्चन को एक बार पढ़ो भाई. ओके, फर्स्ट टेल मी द गिवन थिंग्स. काइनेटिक एनर्जी दिया है, कितना दिया है क्वेश्चन में? 150 इलेक्ट्रॉन वोल्ट दिया है. बाद में वोल्टेज दिया है, कितना है? 50 किलो वोल्ट, 50 × 10⁻³ वोल्ट. देन मास ऑफ द न्यूट्रॉन दिया है, कितना है? 1.675 × 10⁻⁻27 kg दिया है. मास ऑफ द इलेक्ट्रॉन दिया है,
कितना है 9.1 इंटू 10⁻⁻31 kg दिया है। ठीक है भाई, इधर देखो भाई क्वेश्चन में क्या पूछा है, क्वेश्चन में क्या पूछा है, कैलकुलेट डी ब्रॉय वेवलेंथ ऑफ न्यूट्रॉन एंड कैलकुलेट डी ब्रॉय वेवलेंथ ऑफ इलेक्ट्रॉन। ನೋಡಿ ಕ್ವಶನ್ ಅನ್ನು ಕ್ಲಿಯರ್ ಆಗಿ ನೋಡಿ, ಎಲೆಕ್ಟ್ರಾನಿನ ಡಿ ಬ್ರಾಯ್ ವೇವ್ಲೆಂತು, ನ್ಯೂಟ್ರಾನಿನ ಡಿ ಬ್ರಾಯ್ ವೇವ್ಲೆಂತ್ ಕೇಳಿದ್ದಾರೆ, ಹೌದಲ್ವಾ? ಹಾಗಾದರೆ ನ್ಯೂಟ್ರಾನಿನ ಜೊತೆಗೆ ಏನೇನು ಕೊಟ್ಟಿದ್ದಾರೆ ಅವರು, ಕೈನೆಟಿಕ್ ಎನರ್ಜಿಯನ್ನು ಕೊಟ್ಟಿದ್ದಾರೆ ನೋಡ್ರಿ ನ್ಯೂಟ್ರಾನ್ ಜೊತೆಗೆ, ಹಾಗಾದರೆ ಇದನ್ನು ಯೂಸ್ ಮಾಡಿ. ಎಲೆಕ್ಟ್ರಾನಿನ ಜೊತೆಗೆ ಅವರು ವೋಲ್ಟೇಜನ್ನು ಕೊಟ್ಟಿದ್ದಾರೆ, ಹಾಗಾದರೆ ಇದನ್ನು ಯೂಸ್ ಮಾಡಿ. ಲಿಸ್ಟ್ ಆಫ್ ಫಾರ್ಮುಲಾಸ್ದಲ್ಲಿ ನಾನು ಬರೆಸಿದ್ದೆ ನೋಡಿ, ಏನು ನಮಗೆ ಗೊತ್ತಿದೆ, ಡಿ ಬ್ರಾಯ್ ವೇವ್ಲೆಂತ್ ಯಾರ್ದಿದು, ನ್ಯೂಟ್ರಾನಿಂದಲ್ವಾ? ಎಸ್, ಫಸ್ಟ್ ನ್ಯೂಟ್ರಾನ್ ಕ್ಯಾಲ್ಕುಲೇಷನ್ ಮಾಡೋಣ. ಎಚ್ ಅಪಾನ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎಮ್ ಇಂಟು ಇ ಕೆ ಅಂತ ಬರೆಸಿದ್ದೆ ನೋಡಿ. ಇ ಕೆ ಅಂದರೆ ಏನು, ಕೈನೆಟಿಕ್ ಎನರ್ಜಿ. ಹಾಗಾದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 6.63 ಇಂಟು 10⁻⁻34 ಸ್ಕ್ವೇರ್ ರೂಟ್ ಆಫ್ 2 ಇಂಟು ಮಾಸ್ ಆಫ್ ನ್ಯೂಟ್ರಾನ್ 1.675 इंटू 10⁻⁻27 kg. काइनेटिक एनर्जी कितना दिया है भाई, 150 इलेक्ट्रॉन वोल्ट दिया है. इलेक्ट्रॉन वोल्ट में है वो, इलेक्ट्रॉन वोल्ट इज अ प्रैक्टिकल यूनिट, वी शुड कन्वर्ट इनटू जूल, सो आई शुड मल्टीप्लाई विथ 1.6 इंटू 10⁻⁻19. सो मल्टीप्लाई किया मैं, कितना होता है 150 इंटू 1.6 इंटू 10⁻⁻19 होता है. सो कैलकुलेटर लेके इसको कैलकुलेट करो, हमको आंसर कितना मिलता है, इधर देखो भाई 0.2338 इंटू 10⁻⁻11 मीटर मिलता है. सो इसको मैं कैसे लिख सकता हूँ, मैं ऐसा लिख सकता हूँ. Yes, D Broglie wavelength of the neutron value this much. Clear ಇದೆ? Okay. So go for electron. ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, based upon the situation, based upon the question and based upon what is given in that question, we should think which formula and what kind of formula we are going to use. ಗಿವನ್ ಅನ್ನು ನೋಡಿಬಿಟ್ಟು ನಾವು ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗ್ತದೆ. ಹಾಗಾದರೆ ಎಲೆಕ್ಟ್ರಾನಿನ ಜೊತೆಗೆ ಅವರು ವೋಲ್ಟೇಜ್ ಕೊಟ್ಟಿದ್ದಾರೆ, ಹಾಗಾದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನಾನು, ಲಿಸ್ಟ್ ನೋಡಿ. ಎಸ್, ಲಿಸ್ಟಲ್ಲಿ ಏನಿದೆ, ಎಚ್ ಅಪಾನ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎಮ್ ಇಂಟು ಕ್ಯೂ ಇಂಟು ವಿ. ಲಿಸ್ಟಲ್ಲಿ ಫಾರ್ಮುಲಾ ಇರಬೇಕಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 6.63 इंटू 10⁻⁻34. सो 2 इंटू मास, किसका मास, इलेक्ट्रॉन का मास भाई, न्यूट्रॉन ख़त्म हुआ, इलेक्ट्रॉन का मास 9.1 इंटू 10⁻⁻31 kg. क्यू, किसका क्यू, इलेक्ट्रॉन का क्यू कितना होता है, चार्ज 1.6 इंटू 10⁻⁻19 कूलम. देन वोल्टेज कितना है, 50 इंटू 10⁻³ वोल्ट है. ಸೊ ಇದನ್ನೆಲ್ಲವನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ, ಕ್ಯಾಲ್ಕುಲೇಟ್ರಿಂದ ನಾವು ಏನಾದರೂ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಆರ್ ಗೋइंग टू गेट, इधर देखो हमको कितना मिलता है आंसर, 0.0494 इंटू 10⁻⁻24 मिलता है. इसका थोड़ा कन्वर्शन करो, 5.494 इंटू 10⁻, no, I did a small mistake, so it will be around -10 मीटर. ಒಂದ್ಸತಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಅಷ್ಟು ಬರ್ತದೆ. ಕನ್ವರ್ಷನ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ರೂಟ್ ತಗೊಳ್ಳಿ, ಇದನ್ನು ಇದರಿಂದ ಡಿವೈಡ್ ಮಾಡಿ, ಇಷ್ಟು ಬರ್ತದೆ. ಸೊ ಇದನ್ನು ನಾನು ಹೇಗೆ ಬರಿಬೋದು ಅಂದರೆ -12 ಮೀಟರ್, -12 ಮೀಟರ್.
ಸೊ ಆಲ್ಮೋಸ್ಟ್ ಇದನ್ನು 5.5 × 10⁻⁻12 ಮೀಟರ್ ಅಂತ ತೊಗೋಬೋದು. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ದಿಸ್ ಈಸ್ ಆಲ್ ಅಬೌಟ್ ಆಟಮ್ಸ್ ಚಾಪ್ಟರ್ ನ್ಯೂಮರಿಕಲ್ಸ್. ಕ್ಲಿಯರ್ ಇದೆ? ಸೊ ದಯವಿಟ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಇಷ್ಟು 6 ಪ್ರಾಬ್ಲಮ್ಸನ್ನು ಅವರು ಕೊಟ್ಟಿದ್ದಾರೆ. ಪಿ ಯು ಬೋರ್ಡ್ ವೆಬ್ಸೈಟಲ್ಲಿ ಆಟಮ್ ಚಾಪ್ಟರ್ ಮೇಲೆ ಇಷ್ಟು 6 ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಆ 6 ಪ್ರಾಬ್ಲಮ್ಸನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದೇನೆ. ಅಪಾರ್ಟ್ ಫ್ರಾಮ್ ದಿಸ್ ನೀವು ಕೂಡ ಏನು ಮಾಡಬೇಕು, ಆ ಫಾರ್ಮುಲಾಸನ್ನು ನೆನಪಿಟ್ಕೋಬೇಕು. ಒಂದೆರಡು ಹೆಚ್ಚು ಕಡಿಮೆ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಾಬ್ಲಮ್ಸನ್ನು ನೋಡಿ ನೀವು ಸಾಲ್ವ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ಇವತ್ತಿಗೆ ಈ ತರಗತಿಯನ್ನು ಮುಗಿಸೋಣ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಚಾಪ್ಟರ್ ನ್ಯೂಮರಿಕಲ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.